ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಬಹಳ ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋಣ. ಕನ್ನಡ ಭಾಷೆ. ಕನ್ನಡವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಸಮೃದ್ಧ ಭಾಷೆಗಳಲ್ಲಿ ಒಂದಾಗಿದೆ. ಇದಕ್ಕೆ 2000 ವರ್ಷಗಳಿಗಿಂತ ಹೆಚ್ಚು ಇತಿಹಾಸವಿದೆ. ಅನೇಕ ಮಹಾನ್ ಕವಿಗಳು, ಲೇಖಕರು ಮತ್ತು ಪಂಡಿತರು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೊಡುಗೆ ನೀಡಿದ್ದಾರೆ. ಈ ಸಮೃದ್ಧ ಪರಂಪರೆಯ ಕಾರಣದಿಂದ ಕನ್ನಡವನ್ನು ಭಾರತದ ಶ್ರೇಷ್ಠ ಭಾಷೆಯಾಗಿ ಗುರುತಿಸಲಾಗಿದೆ. ಬಹಳಷ್ಟು ಜನರಿಗೆ ಕನ್ನಡ ಒಂದು ಸುಲಭ ಮತ್ತು ಸಿಹಿಯಾದ ಭಾಷೆ ಎಂದು ಅನಿಸುತ್ತದೆ. ಇದರ ಪದಗಳು ಮೃದುವಾಗಿದ್ದು ಅರ್ಥಪೂರ್ಣವಾಗಿವೆ ಮತ್ತು ಬಹಳ ಅಭಿವ್ಯಕ್ತಶೀಲವಾಗಿವೆ. ಕನ್ನಡವನ್ನು ಕೇಳಿದಾಗ ಅದು ಆತ್ಮೀಯ ಮತ್ತು ಪರಿಚಿತವಾಗಿರುವ ಭಾವನೆ ಕೊಡುತ್ತದೆ. ಸಣ್ಣ ಮಕ್ಕಳಿಗೂ ಕನ್ನಡವನ್ನು ಸುಲಭವಾಗಿ ಕಲಿಯಬಹುದು, ಏಕೆಂದರೆ ಇದು ಸಹಜ ಮತ್ತು ಲಯಬದ್ಧವಾದ ಭಾಷೆ. ಭಾಷೆ ಎಂದರೆ ಕೇವಲ ಮಾತನಾಡುವುದಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ, ಕಥೆಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡಿದೆ. ಕನ್ನಡದ ಮೂಲಕ ನಾವು ನಮ್ಮ ಇತಿಹಾಸ, ಹಬ್ಬಗಳು, ಮಹಾನ್ ನಾಯಕರು ಮತ್ತು ಸುಂದರ ಸಂಪ್ರದಾಯಗಳನ್ನು ತಿಳಿದುಕೊಳ್ಳುತ್ತೇವೆ. ಕನ್ನಡದಲ್ಲಿ ಕನ್ನಡವು ಲಕ್ಷಾಂತರ ಜನರನ್ನು ಒಗ್ಗೂಡಿಸುತ್ತದೆ. ಗ್ರಾಮಗಳಲ್ಲಿ, ನಗರಗಳಲ್ಲಿ, ಶಾಲೆಗಳಲ್ಲಿ ಅಥವಾ ಮನೆಗಳಲ್ಲಿ ಎಲ್ಲೆಡೆ ಕನ್ನಡವು ನಮ್ಮನ್ನು ಸಂಪರ್ಕಿಸುವ ಸೇತುವೆಯಾಗಿದೆ. ಇದು ಜನರನ್ನು ಒಟ್ಟುಗೂಡಿಸಿ ಒಗ್ಗಟ್ಟಿನ ಭಾವನೆಯನ್ನು ನಿರ್ಮಿಸುತ್ತದೆ. ಪ್ರಸಿದ್ಧ ಕವಿ ಕುವೆಂಪು ಅವರು ಹೇಳಿದಂತೆ, ನಾವು ನಮ್ಮ ಭಾಷೆಯನ್ನು ಗೌರವಿಸಬೇಕು ಮತ್ತು ಅದರಲ್ಲಿ ಹೆಮ್ಮೆ ಪಡಬೇಕು. ಕನ್ನಡವನ್ನು ಮಾತನಾಡುವುದು ನಮ್ಮ ಮೂಲಗಳನ್ನು ಗೌರವಿಸುವುದು ಮತ್ತು ನಮ್ಮ ಸಂಸ್ಕೃತಿಗೆ ಮಾನ ನೀಡುವುದಾಗಿದೆ. ಆದುದರಿಂದ ನಾವು ಎಲ್ಲರೂ ಹೆಚ್ಚು ಹೆಚ್ಚು ಕನ್ನಡವನ್ನು ಮಾತನಾಡೋಣ, ನಮ್ಮ ಮಕ್ಕಳಿಗೆ ಕಲಿಸೋಣ ಮತ್ತು ಈ ಸುಂದರ ಭಾಷೆಯನ್ನು ಮುಂದಿನ ಪೀಳಿಗೆಗಳಿಗೆ ಉಳಿಸೋಣ. ಧನ್ಯವಾದಗಳು.